ಊರ ಹಬ್ಬದ ವಿಚಾರವಾಗಿ ಡಿಸಿ ಸಾಹೇಬ್ರು ಮೀಟಿಂಗ್ ಕರೆದವರಪ್ಪ. ಅಪ್ಪ ಈರ್ಬೋದು ಸ್ವಾಮಿ, ಈ ಹಬ್ಬದ ಕಾಂಟ್ರಾಕ್ಟ್ ಅಲ್ಲಿ ನನ್ನ ಮೊಮ್ಮಗಳ ಮದುವೆ ಇಟ್ಕೊಂಡಿದ್ದೀನಪ್ಪ. ಈ ಹಬ್ಬ ಚೆನ್ನಾಗಿ ನಡೀಲಪ್ಪ. ಸೈಲೆನ್ಸ್ ಪ್ಲೀಸ್, ಸೌಂಡ್ ಮಾಡಬೇಡಿ. ಚೆಕ್ ಮಾಡ್ತಾ ಇಲ್ವಾ? ನಡಿಯಪ್ಪ, ಬೇಗ ನಡಿಯಪ್ಪ. ಏನಯ್ಯ ಅದು? ಓ ಅದಾ, ಕಾಡಂದಿ ಬಾಡ್ ತಿನ್ನೋವಾಗ ನಾರ್ ಹಲ್ಲಿಗೆ ಸಿಕ್ಕಾಕೊಂಡ್ರೆ ಕಿತ್ತಾಕಬೇಕಲ್ಲ. ಅಣ್ಣ ಹೋಗೋಣ, ಕತ್ತಿ ಹಾಕ್ಬಿಟ್ಟು ಹೋಗೋಣ, ಕತ್ತಿ ಹಾಕ್ಬಿಟ್ಟು ಹೋಗೋಣ. ವಾವ್, ನನ್ಗಿಂತ ಮುಂಚೆ ಅಂಟಮ್ಮಂದ್ರೆಲ್ಲ ಬಂದ್ಬಿಟ್ಟವ್ರೆ. ಅಂಗಡಿ ಸೀನನ್ ಪಿಕಾಸಿ ಮೀಟ್ರ್ ಮಂಜ ಸಾಣೆನೆ ಓಡಿಸ್ಕೊಂಡ್ ಬಂದವನೇ. ಬಡ್ಡಿ ಬಾಬುದು ತುಕ್ಕಿಡ್ದ್ಬಿಟ್ಟದೆ ಅಷ್ಟೇ. ಇಲ್ಲಿ ನೋಡು, ಮೀಸೆ ಮಾಮನು ಬಂದವನೇ, ಜೊತೆಲೆ ಬರ್ಬೋದಾಗಿತ್ತಲ್ಲ. ಏನ್ ಮಾಮ ನೀನು ಬಿಟ್ಬಿಟ್ಟು ಬಂದ್ಬಿಟ್ಟಿದ್ಯಾ? ನಾ ಮಲ್ಕಟ್ಟಿ ಹುಷಾರಾಗಿ ನೋಡ್ಕೊಳ್ಳಿ ಅಷ್ಟೇ. ಊರ ಹಬ್ಬದ ಕೆಲಸ ಕಾರ್ಯಗಳೆಲ್ಲ ಶುರುವಾಯಿತು. ಈಗ ದಿಢೀರಂತ ನೀವು ಬೇಡ ಅಂತಿದ್ದೀರಾ, ಇವ್ರು ಬೇಕು ಅಂತ ಇದ್ದಾರೆ. ಇಬ್ರು ಮಾತಾಡ್ಕೊಂಡು ಒಂದು ತೀರ್ಮಾನಕ್ಕೆ ಬನ್ನಿ. ಒಬ್ರಿಗೊಬ್ರು ಮಾತಾಡಕ್ಕೂ ತೀರ್ಮಾನ ತಗೊಳಕ್ಕೂ ಈಗ ಪುರ್ಸತ್ತಿಲ್ಲ. ಬೇಕಾದ್ರೆ ಪೇಪರಲ್ಲಿ ಬರ್ಕೊಡ್ತೀವಿ. ಇವ್ರು ಯಾರ ತಲೆನೂ ನಮ್ಮಿಂದ ನೆಲಕ್ಕೆ ಉರುಳಲ್ಲ ಅಂತ. ಮತ್ತೇನ್ ಡಿ ಸಿ ಸಾಹೇಬ್ರೆ? ಇವ್ರು ಭಯಂಕರ ಬರ್ದ್ಬಿಡೋರು ತಾಮ್ರ ತೈಡಲ್ ಹಂಗೆ ಕೆತ್ತು ಬಿಡ್ತಾರೆ. ಎತ್ತಿಗೇನಾದ್ರು ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿ ತಮಾಷೆ ನೋಡೋ ಜನ ಸರ್ ಇವರು. ಅವ್ರ ಮಾತು ಕೇಳ್ಕೊಂಡು ಪರ್ಮಿಷನ್ ಕೊಟ್ರೆ ಕೆಂಪಾಪುರ ದೊಡ್ಡ ಬೀದಿಲಿ ರಂಗೋಲಿ ಬೀಳಲ್ಲ, ರಕ್ತ ಬೀಳತ್ತೆ. ಅಲ್ಲಿ ಹರಿಯೋ ರಕ್ತ ಮನುಷ್ಯ ರಕ್ತ ಅಂತ ನಿಮ್ಗೆ ಬಿಡಿಸಿ ಹೇಳ್ಬೇಕಾಗಿಲ್ಲ. ನಾನ್ ಹೇಳೋದೇನೋ ಹೇಳಿದೀನಿ, ಇದ್ರ ಮೇಲೆ ನಿಮ್ಮಿಷ್ಟ ಸಾಹೇಬ್ರೆ. ವೀರಭದ್ರ ಬಂದ ಅನ್ಸತ್ತೆ. ಕೂತಿರೋ ನಮ್ಮ ಕಡೆಯವರು ಯಾರು ಎದ್ದೇಳಬಾರ್ದು. ಎತ್ ಕಟ್ಟಿರೋ ಪಂಚೆ ಕೆಳಗೆ ಇಳಿಬಾರ್ದು. ಯಾವನು ಎದ್ದೇಳಬಾರ್ದು. ಈ ಹಬ್ಬ ನಡೆಯುತ್ತಣ್ಣ? ಮಾದೇವ, ಹಬ್ಬ ಅದ್ದೂರಿಯಾಗಿ ನಡೆಯುತ್ತೆ. ಸ್ವಾಮಿ ಅಪ್ಪಣೆ ಸಿಕ್ಕಿದೆ, ಚಿಂತೆ ಮಾಡಬೇಡ, ಸರಿನಾ? ತುಂಬಾ ಸಂತೋಷ ಅಣ್ಣ. ನಮಸ್ಕಾರ. ಸರ್, ಮಿಸ್ಟರ್ ವೀರಭದ್ರ ಸುತ್ತಮುತ್ತ ಹತ್ತಳ್ಳಿಲು ದೊಡ್ಡ ಹೆಸರು. ನಾಗ, ವೀರಭದ್ರ ಬಂದಾಗ ಯಾರು ಎದ್ದೇಳಬಾರ್ದು ಅಂತ ಹೇಳಿದ್ದೆ ತಾನೆ? ಪಟೇಲ್ರೆ, ನೀವು ತಾನೇ ಎದ್ದು ನಿಂತಿರೋದು. ನಿಂತಿರೋದು ಮಾತ್ರ ಅಲ್ಲ, ಪಂಚನು ಕೆಳಗೆ ಬಿಟ್ಟಿದ್ಯಾ. ಸರಿ ಸರಿ, ಸುಮ್ಮನೆ ಮಾತಾಡ್ಬೇಡ, ಕೂತ್ಕೊಳ್ಳ. ಅದೇಗೆ ಪಟೇಲ, ಮರ್ಯಾದೆ ಗೌರವ ಭಯ ಎಲ್ಲ ಕೇಳಿ ಪಡೆಯೋದಲ್ಲ, ತಾನಾಗೆ ಬರೋದು. ನೀನ್ ನೋಡ್ತಿದ್ರೆ ನಗ್ಬೇಕು ಅಳಬೇಕು ಗೊತ್ತಾಗ್ತಾ ಇಲ್ಲಪ್ಪ. ನೀವೇನು ಹೇಳ್ತೀರಾ ವೀರಭದ್ರ? ಡಿ ಸಿ ಸಾಹೇಬ್ರೆ, ನೀವು ದೊಡ್ಡವರು, ನಿಮ್ಗೆಲ್ಲ ಗೊತ್ತು. ಆದರೆ ಒಂದು ವಿಷಯ, ಈ ಹಬ್ಬ ಬೇರೆ ಊರುಗಳಲ್ಲಿ ನಡೆಯೋ ಥರ ವರ್ಷ ವರ್ಷ ನಡೆಯೋದಲ್ಲ. 10 ವರ್ಷಕ್ಕೊಂದ್ಸರಿ ನಡೆಯೋದು. ಹುಟ್ಟಿದ ಊರು, ಸಂಬಂಧಿಕರು ಎಲ್ಲ ಬಿಟ್ಟು ಎಲ್ಲೋ ಹೋಗಿ ಊರಿನ ನೆನಪನ್ನ ಮರೀದೆ ಎದೆಯಲ್ಲಿ ಗಟ್ಟಿಯಾಗಿಟ್ಕೊಂಡಿರೋ ಎಲ್ಲರೂ ಬಂದು ಸೇರೋ ದಿನ ಸರ್ ಇದು. ಹೊಟ್ಟೆಪಾಡಿಗೆ ಎಲ್ಲೇ ಹೋಗಿ ಹೊಸ ಜೀವನ ಕಟ್ಕೊಂಡ್ರೂ ಕೂಡ ತನ್ನೂರು ತನ್ನ ಜನನ ಮರೆಯಲ್ಲ. ಆಗಲ್ಲ ಅನ್ಬೇಡಿ ಸರ್. ಅಪ್ಪ ಅಮ್ಮನ್ನೆಲ್ಲ ಬಿಟ್ಟು ಎಲ್ಲೋ ದೂರದಲ್ಲಿರೋ ಮಕ್ಕಳು ತಮ್ಮ ಮಗ ಸೊಸೆ ಮೊಮ್ಮಕ್ಕಳು ದಾರಿನೇ ಎದುರು ನೋಡ್ತಾ ಇರೋ ಹೆತ್ತವರು, ಇವರೆಲ್ಲ ಸಡಗರದಿಂದ ಒಂದು ಕಡೆ ಸೇರೋ ಸಮಯ ಸರ್ ಇದು. ಜಾತಿ ಹೆಸರಲ್ಲಿ ದೂರ ಆದವರು ಕೂಡ ಒಗ್ಗಟ್ಟಾಗಿ ತೇರಿಳಿಯಕ್ಕೆ ಒಂದು ಕಾರಣ ಸರ್ ಇದು. ಇಷ್ಟಕ್ಕೂ ದೇವರೇ ಇಲ್ಲ ಅನ್ನೋರು ಕೂಡ ತನ್ನ ಬಳಗ ನೋಡೋಕ್ಕಾದ್ರೂ ಬರೋ ಹಾಗೆ ಮಾಡುತ್ತೆ ಸರ್ ಈ ಜಾತ್ರೆ. ಅವಕಾಶ ಮಾಡಿಕೊಡಿ ಸರ್, ಈ ಹಬ್ಬ ನಡೆಸ್ಕೊಡಿ ಸರ್. ಅದೆಲ್ಲ ಆಗಲ್ಲ ರೀ, ಏನು ಹುಡುಗಾಟ ಆಡ್ತಿದ್ದೀರಾ? ಎಷ್ಟು ಸೀರಿಯಸ್ ಮ್ಯಾಟ್ರ್ ಇದು. ಆ ಕಡೆಯವರು ಈ ಕಡೆಯವರು ದೇವಸ್ಥಾನ ಹತ್ರ ಒಂದ್ ಕಡೆ ಸೇರಿದಾಗ ಏನಾದ್ರೂ ಒಂದು ಮಾತು ಬಂದು ಗಲಾಟೆ ಗಿಲಾಟೆ ಶುರು ಆದ್ರೆ ಎಷ್ಟು ತಲೆಗಳು ಉರುಳ್ತಾವೋ ಏನೋ.
ನೀರ್ ಬೇಕಾ? ಬೇಡ. ಹಾಗಾದ್ರೆ ಹಬ್ಬ ಬೇಕು ಬೇಕು ಅಂತ ಹೇಳ್ರು, ಬೇಕು ಅಂತ ಹೇಳ್ರಿ, ಹೇಳ್ರು. ಆಗಳ ಎಲ್ಲ ಹೋಗಿ ಹಬ್ಬದ ಕೆಲಸ ನೋಡೋದ್ರು, ಹೋಗಿ. ಕೊಡಿಲಿ ವೀರಭದ್ರನ್ ತೋರಿಸ್ಬಿಟ್ಟು ಬರ್ತೀನಿ. ಸ್ವಸ್ತಿ ಶ್ರೀ ವಿಜಯಾಂಬಿದ್ಯಾ ತಾಲಿಬಾನಸಗೆ ವರ್ಷಗಳ 1900 ಶ್ರೀಯುತ ವೀರಭದ್ರ ಹಾಕ್ಬಾರ್ದು ಹೆಸರನ್ನೇ ಪತ್ರಿಕೆಯಲ್ಲಿ ಹಾಕ್ಬಿಟ್ಟವ್ರಲ್ಲ. ವೀರಭದ್ರ ಅಂತಮ್ಮ ಕೊಡ್ಬೇಡ ಕಣೋ. ವೀರಭದ್ರ ಅಂತಮ್ಮ ನಿಂತ್ಕೊಳ್ಳೋ. ಅಯ್ಯೋ ಇವ್ನು ಇಂಥ ಟೈಮಲ್ಲಿ ಕಿವಿ ಕೇಳಿಸೋದಿಲ್ವಲ್ಲಪ್ಪ. ಪತ್ರಿಕೆಯಲ್ಲಿ ನೋಡೋಂಥದ್ದು ಏನಿಲ್ಲ ಬಿಡು ಬಾಮೈದ. ಬೆರಳೆತ್ತು ಮಾಮ, ನಾ ಬೆರಳೆತ್ತಿದ್ರೆ ಪ್ರಿಂಟ್ ಪ್ರೆಸ್ ಒಂದು ಕೈ ಎತ್ಬಿಡ್ತೀಯ. ಬೆರಳೆತ್ತು ಮಾಮ. ನೀನೇನ್ ತಲೆ ಕೆಡಿಸ್ಕೊಬಿಡ ಮಾಮೈದ. ಅಂಚಿನ ಪತ್ರಿಕೆಲ್ಲ ವಾಪಸ್ ತರಿಸಿ ಟಾರ್ ಬೆಳೆದ್ರಾಯ್ತು. ಹೆಸರು ಹಾಕಿದಾರ? ಹೆಸರಾಗೆ ಇದ್ಬಿಡ್ಲಿ ಬಿಡು. ಗಂಡ ಹೆಂಡತಿ ಒಟ್ಟಿಗೆ ಬಂದು ಜಾತ್ರೆ ಕಂಬ ನೆಡ್ರಪ್ಪ. ಆದ್ರೆ ಸೂಲ್ಗಿಂತಿ ಶಾಂತಮ್ಮನ್ಗೇನಪ್ಪ ಎಡ್ಗೆ ನೋವು. ಸುಮ್ನೆ ಎಲೆ ಅಡ್ಕೆ ಹಾಕೊಂಡು ಕುತ್ಕೊಳಕ್ಕಾಗಲ್ವಾ? ಅಮ್ಮ ಶಾಂತಮ್ಮ, ಖುಷಿಯಾಗಿರೋ ಹೊತ್ತಲ್ಲಿ ಕಣ್ಣಲ್ಲಿ ಯಾಕಮ್ಮ ನೀರು? ನೀನ್ ಸಂತೋಷವಾಗಿದ್ಯನಪ್ಪ. ಆಗಳ ಯಾವತ್ತಾದ್ರೂ ನನ್ನ ಮುಖದಲ್ಲಿ ನಗು ಇಲ್ದಿರೋದು ನೋಡಿದ್ಯಾ? ನಿನ್ ಮಕ್ಕದಾಗೆ ನಗ ಐತೆ, ಆದ್ರೆ ಸಂತೋಷ ಐತೇನಪ್ಪ. ನಗನು ಸಂತೋಷನು ಬ್ಯಾರ್ ಬ್ಯಾರೆ ಅಂತ ತಿಳ್ಕೊಳ್ಳೋಷ್ಟು ವಯಸ್ಸಾಗದಪ್ಪ ನನ್ಗೆ. ವೀರಭದ್ರ, ಎಲ್ಲರೂ ಅವ್ರವ್ರ ಕುಟುಂಬ ಜೊತೆ ಸಂತೋಷವಾಗಿದ್ದಾರೆ. ನೀನ್ ಮಾತ್ರ ಒಟ್ಟಿಯಾಗಿದ್ದಿಲ್ಲಪ್ಪ. ಊರೇ ಆಲದ ಮರದ ನೆರಳಲ್ಲಿ ನಿಂತಿದ್ರು, ಆಲದ ಮರ ಮಾತ್ರ ಬಿಸಿಲಲ್ಲಿ ನಿಂತಿರತ್ತೆ. ಎಲ್ಲಾರು ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತೀಯ. ನೀ ಚೆನ್ನಾಗಿರಕ್ಕೋಸ್ಕರ ಒಂದ್ಕಿಂತ ಹೋಗಿ ನೀನ್ ಹೆಂಡ್ತಿತಾವ್ ಮಾತಾಡಕ್ಕಾಗಕ್ಕಿಲ್ವಾ? ನೀನ್ ಹೀಗ್ ಸಪ್ಪಗಿದ್ರೆ ನಾವ್ ಮಾತ್ರ ಹೇಗಣ್ಣ ಸಂತೋಷವಾಗಿ ಹಬ್ಬ ಆಚರಿಸಕ್ಕಾಗತ್ತೆ? ನಮ್ಗೆ ಈ ಹಬ್ಬನೇ ಬೇಡ ಅಣ್ಣ. ಬಾಂಬೆಗೆ ಹೋಗಿ ಕರ್ಕೊಂಬಂದ್ಬಿಡಣ್ಣ. ಹೋಗ್ಬಾ ಅಣ್ಣ. 10 ವರ್ಷಕ್ ಮುಂಚೆ ನೀವಿಬ್ರು ಸೇರಿ ಜಾತ್ರೆ ಕಂಬ ನಿಲ್ಸಿದ್ದು ಕಣ್ಣು ಕಟ್ಟಂಗಿದೆ ಇರ್ಬದ್ರು. ಇನ್ನೊಂದ್ಸಲ ಕಣ್ ತುಂಬ್ಕೊಳಕ್ಕೆ ನನ್ ಮನ್ಸು ತುಡಿತಿದೆಪ್ಪ. ಆಟ ಮಾಡ್ಬೇಡ ಬಾಮೈದ. ಹೆಣ್ಮಗ ಕಣಪ್ಪ, ನೀನೇ ಸೋತ್ಬೇಡಪ್ಪ. ಇಷ್ಟಕ್ಕೂ ಸೀತವನ್ ಉಡ್ಕೊಂಡು ಹೋಗಿದ್ದು ಶ್ರೀರಾಮ್ನೇ ಅಲ್ವೇನಪ್ಪ. ಇನ್ನೊಂದ್ಕಿತ ಹಬ್ಬ ಆಗೋಕ್ಕೆ ನಾನಿರ್ತೀನೋ ಸಾಯ್ತೀನೋ, ನೀವು ಸಂತೋಷವಾಗಿರೋದನ್ನ ಕಣ್ ತುಂಬ ನೋಡ್ಬೇಕು.